ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸು. ಯಾಕಂದರೆ ನಾನು ಟೈಲರಿಂಗ್ ಮೋಟಿವೇಟ್ ವಿಡಿಯೋ ಆಗಿರ್ಬೋದು, ಜಾತ್ರೆ ವಿಡಿಯೋ ಆಗಿರ್ಬೋದು, ಹಾಗೆ ನನ್ನ ಟೈಲರಿಂಗ್ ಕೆಲಸ ಟಿಪ್ಸು ಏನೇ ವಿಡಿಯೋ ಹಾಕಿದ್ರು ಸಹಿತ ನೋಡಿ ಸಪೋರ್ಟ್ ಮಾಡ್ತೀರಾ. ಹಾಗೆ ನೋಡಿದವರೆಲ್ಲರೂ ಲೈಕ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ಹಾಗೆಯೇ ಇವತ್ತು ಯಾರೆಲ್ಲ ಟೈಲರ್ಸ್ ನನ್ನ ವೀಡಿಯೋಸ್ಗಳನ್ನು ನೋಡಿ ಪ್ರತಿದಿನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಒಂದು ಮೋಟಿವೇಟ್ ವಿಡಿಯೋನೇ ಅನ್ಬೋದು. ಜಾತ್ರೆ ಎಲ್ಲ ಮುಗಿಯೋವರೆಗೂ ನನ್ನ ಜೊತೆಗೆ ಯಾಸ್ಮಿನು ಸಹನ ಎಲ್ಲ ಕೆಲಸ ಮಾಡ್ತಾಯಿದ್ರು. ಜಾತ್ರೆ ಮುಗಿದ ಮೇಲೆ ಅನಿವಾರ್ಯ ಕಾರಣಗಳಿಂದ ಕೆಲಸಕ್ಕೆ ಸ್ವಲ್ಪ ರಜೆ ಹಾಕಿದ್ದಾರೆ. ಯಾಸ್ಮಿನ್ ಸಹ ಅವಳದು ಮದುವೆ ಇದೆ, ಯಾವಾಗ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಸಹ ಕಾಯ್ತಾ ಇರೋವಂಥ ವಿಡಿಯೋನೇ ಅನ್ಬೋದು. ಹಾಗೆಯೇ ಸಹನ ಬಂದುಬಿಟ್ಟು ಸ್ವಲ್ಪ ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರೋದ್ರಿಂದ ಅವಳು ರಜೆ ಮಾಡಿದ್ದಾಳೆ. ಹಾಗಾಗಿ ಈಗ ನಾನು ಏನು ಅಂದರೆ ಕೆಲಸ ಏನಾಗಿದೆ ಅಂದರೆ ನನಗೊಬ್ಬಳು ಮೇಲೇ ಹೆವಿ ಆಗಿರೋದ್ರಿಂದ ಅದಕ್ಕೆ ನಾನು ಟೈಮು ಮ್ಯಾನೇಜ್ ಮಾಡಬೇಕಾಗಿದೆ. ಹಾಗಾಗಿ ನಾನು ಟೈಮ್ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕಾಗಿದೆ ಅಂದರೆ ಈಗ ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗಿದೆ. ರೆಗ್ಯುಲರಾಗಿ ವಿಡಿಯೋ ಹಾಕೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಆದರೂ ನಾನು ಟ್ರೈ ಮಾಡ್ತೀನಿ ರೆಗ್ಯುಲರ್ ವಿಡಿಯೋ ಕೊಡೋದಕ್ಕೆ. ಆದರೆ ನಾವು ಈಗ ಇಷ್ಟು ಟೈಮ್ ಕಡಿಮೆ ಇದ್ದಾಗ ನಮಗೆ ಟೈಮ್ ಅನ್ನೋದನ್ನು ನಾವು ಹೇಗೆ ಸೆಟ್ ಮಾಡ್ಕೊಬೇಕು, ಟೈಮ್ ಕರೆಕ್ಟಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ಕೊಬೇಕು, ಕಸ್ಟಮರ್ನ ನಾವು ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ನಮಗೆ ಕರೆಂಟ್ ಇರಲಿಲ್ಲ, ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇತ್ತು, ಮಳೆ ಗಾಳಿ ಜಾಸ್ತಿ ಇದ್ದಿದ್ದರಿಂದ. ಹಾಗಾಗಿ ಕರೆಂಟ್ ಎಲ್ಲ ಬರೋವರೆಗೂ ನಾನು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಮೇಲೆ ನಾನು ಕಟ್ಟಿಂಗ್ ಏನೇನಿದೆಯೋ ಎಲ್ಲ ಕಟ್ಟಿಂಗ್ ಮಾಡಿಕೊಂಡೆ. ಯಾಕಂದರೆ ಲೈನಿಂಗ್ ಎಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದೆ, ಪ್ರತಿಯೊಂದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಸೋಮವಾರದಿಂದ ಕಸ್ಟಮರ್ ಬರ್ತಾನೆ ಇರ್ತಾರೆ. ನಮಗೆ ಕಟ್ಟಿಂಗ್ ಮಾಡೋದು ಕೂತ್ರೂ ಆಗೋದೇ ಇಲ್ಲ. ನೈಟಲ್ಲಿ ಏನಾಗ್ತಿದೆ ಅಂದರೆ ಮಳೆ ಬರ್ತಾ ಇರೋದ್ರಿಂದ ನೈಟಲ್ಲಿ ನನಗೆ ಕಟ್ಟಿಂಗ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಸ್ವಲ್ಪ ಕಟ್ಟಿಂಗ್ ಮಾಡೋಷ್ಟೊತ್ತಿಗೆ ಕರೆಂಟ್ ಹೋಗುತ್ತೆ, ಮಳೆ ಬರುತ್ತೆ, ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗಿ ನನಗೆ ಕರೆಕ್ಟಾಗಿ ಕಟ್ಟಿಂಗ್ ಮಾಡೋದಕ್ಕೆ 2 ದಿನದಿಂದ ಟೈಮ್ ಆಗಲೇ ಇಲ್ಲ. ಆದ್ದರಿಂದ ನಾನು ಏನಾದರೂ ಆಗಲಿ ಈಗ ಸ್ಟಿಚ್ ಮಾಡೋದು ಬೇಡ ಅಂದ್ಬಿಟ್ಟು ಭಾನುವಾರ ಮಧ್ಯಾಹ್ನನೇ ನಾನು ಎಷ್ಟು ಬ್ಲೌಸ್ ಆಗುತ್ತೋ ಅಷ್ಟು ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಇಟ್ಕೊಂಡೆ. ಫ್ರೆಂಡ್ಸ್, ಮೊದಲನೇದಾಗಿ ನಿಮಗೆ ಕಟ್ಟಿಂಗ್ ಈಸಿ ಆಗಬೇಕು ಅಂದರೆ ನೀವು ಲೈನಿಂಗಲ್ಲಿ ಕಟ್ ಮಾಡಬೇಕು. ಮತ್ತು ನೀವು ಲೈನಿಂಗಲ್ಲಿ ಕಟ್ ಮಾಡೋದ್ರಿಂದ ನಾವು ಸ್ವಲ್ಪ ಅರ್ಜೆಂಟಲ್ಲಿ ಕಟ್ ಮಾಡಿ ಏನಾದರೂ ಮಿಸ್ ಆದರೂ ಲೈನಿಂಗನ್ನು ತರ್ಬೋದು. ಅದೇ ನೀವು ಮೇನ್ ಫ್ಯಾಬ್ರಿಕಲ್ಲೇ ಕಟ್ ಮಾಡಿದ್ರೆ ಮತ್ತೆ ಅದು ಹಾಳಾದರೆ ಮತ್ತು ಏನು ಮಾಡೋದಕ್ಕೂ ಬರೋದಿಲ್ಲ. ಹಾಗಾಗಿ ಈ ಸೀಸನ್ ಟೈಮಲ್ಲಿ ಏನು ಮಾಡಿರ್ತಾರೆ ಅಂದರೆ ಫಂಕ್ಷನಿಗಾಗಿ ಕಾಸ್ಟ್ಲಿ ಸೀರೆನ ತೊಗೊಂಡಿರ್ತಾರೆ ಕಸ್ಟಮರ್. ಅದನ್ನು ನಾವು ಹಾಳು ಮಾಡಿದ್ವಿ ಅಂತಂದರೆ ನಮಗೆ ಕಸ್ಟಮರ್ ಹೋಗ್ತಾರೆ. ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಲೈನಿಂಗ್ ಎಷ್ಟೇ ಕಷ್ಟ ಆಗಲಿ ನೀವು ಲೈನಿಂಗ್ ಮೇಲೆ ಕಟ್ಟಿಂಗ್ ಮಾಡೋದನ್ನು ಮರಿಬೇಡಿ. ಎರಡನೇದಾಗಿ ನೀವು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಬೇಕು. ಈ ಸೀಸನ್ ಟೈಮಲ್ಲಿ ನಿಮಗೆ ಅಳತೆ ಬ್ಲೌಸು ಕಸ್ಟಮರ್ ಕೊಡ್ತಾ ಇದ್ದಾರೆ ಅಂದರೆ ಫಸ್ಟು ನೀವು ಅಳತೆ ಬ್ಲೌಸ್ ಕರೆಕ್ಟ್ ಇರಬೇಕು. ಯಾಕಂದರೆ ಸೀಸನ್ ಟೈಮಲ್ಲಿ ಅವ್ರು ಏನು ಅಳತೆ ಕೊಟ್ಟಿರ್ತಾರೋ ಆ ಅಳತೆಗೆ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಅವ್ರು ಅಳತೆನೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಮತ್ತೆ ರಿಪೇರಿಗೆ ಬರುತ್ತೆ. ಹೇಗಂದರೆ ಈಗೆಲ್ಲ ಯಾವ ಥರ ಅಂದರೆ ಒಂದು ಸತಿ ನಾವು ಕೆಲಸ ಮಾಡಿಕೊಟ್ವಿ ಅಂದರೆ ಮತ್ತೇನಾದರೂ ಅದು ರಿಟರ್ನ್ ಬಂದರೆ ನಿಜವಾಗ್ಲೂ ಒಂದು ಸತಿ ಮಾಡಿದ ಕೆಲಸಕ್ಕಿಂತನೂ ಟೈಮು ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ನಾ ಹೇಳೋದೇನೆಂದರೆ 2 ಸತಿ ಯೋಚನೆ ಮಾಡಿ ಕಟ್ಟಿಂಗ್ ಮಾಡಿ, ಹಾಗೆ ಕಸ್ಟಮರ್ ಹತ್ರ ಕರೆಕ್ಟ್ ಇರೋ ಬ್ಲೌಸನ್ನು ಅಳತೆಗೆ ಇಸ್ಕೊಳ್ಳಿ. ಇಲ್ಲ ಅಂತಂದರೆ ಮತ್ತೆ ರಿಟರ್ನ್ ಬರುತ್ತೆ. ನೀವು ಮತ್ತೆ ಹೊಸದಾಗಿ ಏನಾದರೂ ಕೆಲಸ ಶುರು ಮಾಡಿರ್ತೀರ, ಈ ಹಳೆಯ ಬ್ಲೌಸ್ ರಿಟರ್ನ್ ಬಂದಾಗ ತುಂಬ ಬೇಜಾರಾಗುತ್ತಲ್ವ. ಆದ್ದರಿಂದ ಹಾಗೆಯೇ ನೋಡ್ಬೋದು ನೀವು, ನಾನು ಒಂದು 6ರಿಂದ 7 ಬ್ಲೌಸ್ ಕಟ್ ಮಾಡಿದೆ. ಮಧ್ಯೆ ನನಗೆ ಸ್ಯಾರಿ ಫೋಟೋ ಕಳ್ಸೋಕೆ ಹೇಳ್ತಿದ್ರು. ಹಾಗೆ ನಾನು ಬಟ್ಟೆ ಸೇಲ್ ಮಾಡೋದ್ರಿಂದ ಆ ಬಟ್ಟೆ ಸೇಲಿಂದು ಸಹಿತ ಮೆಸೇಜ್ಗಳನ್ನು ನೋಡಬೇಕಾಗ್ತಿತ್ತು. ಹಾಗೆ ಅವರಿಗೂ ಸಹಿತ ಫೋಟೋ ಮತ್ತು ವಾಯ್ಸ್ ಎಲ್ಲ ಕಳಿಸ್ಬೇಕಿತ್ತು. ಅಂದರೆ ಸ್ಯಾರಿ ಬಗ್ಗೆ ಆಗಿರ್ಬೋದು, ಹಾಗೆ ಅದು ಎಷ್ಟು ರೇಟು ಅಂತೆಲ್ಲ ಕೇಳ್ತಾನೆ ಇರ್ತಾರೆ. ಅದನ್ನೆಲ್ಲ ಕಳಿಸ್ಕೊತ ನಾನು ಹಾಗೆಯೇ ಕಟ್ಟಿಂಗು ಮಾಡ್ತಾಯಿದ್ದೆ. ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಮ ಪಕ್ಕದಲ್ಲಿ ನಾವು ಸ್ಟಿಚಿಂಗ್ ಮಾಡ್ಬೋದು. ಅದೇ ನಾವು ಕಟ್ಟಿಂಗ್ ರೆಡಿ ಇಲ್ಲ ಅಂತಂದರೆ ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಇದೆಲ್ಲ ಬ್ಲೌಸ್ಗಳು ನಾವೀಗ 5ನೇ ತಾರೀಕು ಒಳಗಡೆ ಕೊಡೋದಿರೋದ್ರಿಂದ ನಾನು 5ನೇ ತಾರೀಕು ಒಳಗಡೆ ಯಾವುದೆಲ್ಲ ಬ್ಲೌಸ್ ಇದೆ ಅದಷ್ಟನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ಟಿಂಗ್ ಮಾಡಿ ಇಟ್ಕೊಂಡಾಗ ಮತ್ತು ಬ್ಯಾಕ್ ನೆಕ್ ಏನಾದರೂ ನಿಮಗೆ ಐಡಿಯಾ ಬರಲಿಲ್ಲ ಅಂದರೆ ಬ್ಯಾಕಲ್ಲಿ ಹಾಗೆ ಬಿಟ್ಕೊಳ್ಳಿ. ಹೊಲಿಯೋ ಅಷ್ಟೊತ್ತಿಗೆ ನಿಮಗೊಂದು ಐಡಿಯಾ ಅಂತ ಬರುತ್ತೆ ಯಾವ ನೆಕ್ ಕಟ್ ಮಾಡಬೇಕು ಅಂತೇಳಿ. ನಿಮಗೆ ಕಸ್ಟಮರು ಒಂದು ಡಿಸೈನ್ ಹೇಳಿರ್ತಾರೆ, ಅದ್ರ ಬಗ್ಗೆ ನಿಮಗೆ ಕನ್ಫ್ಯೂಸ್ ಆಗಿ ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀರ. ಹಾಗೆ ಮಾಡಬೇಡಿ. ಬ್ಯಾಕ್ ಬೇಕಾದರೆ ನಿಮಗೆ ಕನ್ಫ್ಯೂಸ್ ಆಗಿದ್ದರೆ ಕಸ್ಟಮರ್ ಹೇಳ್ತೀನಿ ವೆಯ್ಟ್ ಮಾಡಿ ಅಂದಿದ್ರೆ ನೀವು ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ಬ್ಯಾಕಲ್ಲಿ ನೆಕ್ಕೊಂದು ಕಟ್ ಮಾಡ್ತಿದ್ರೆ ಆಯಿತು. ಹಾಗೆಯೇ ನೀವು ಆದಷ್ಟು ಸ್ವಲ್ಪ ಬಟ್ಟೆಗಳನ್ನು ಲೈಟಾಗಿ ಐರನ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ. ಬಿಗಿನರ್ಸ್ ಹೊಲಿಯೋರಿಗೆ ತುಂಬಾ ಈಸಿ ಆಗುತ್ತೆ. ಫ್ರೆಂಡ್ಸ್, ನೀವು ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು 5ರಿಂದ 6 ಬ್ಲೌಸ್ ಅಥವಾ 10 ಬ್ಲೌಸನ್ನು ನೀವು ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊಳ್ಳಿ. ಇಷ್ಟು ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಎಷ್ಟು ಬೇಗ ಕೆಲಸ ಆಗುತ್ತೆ ನೋಡಿ. ನೀವು ಅದೇ ಒಂದೊಂದೇ ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದಾದರೆ ತುಂಬ ಕೆಲಸ ಹಿಡಿಯುತ್ತೆ. ಆಗ ನಿಮಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಸಹ ಹೋಗ್ಬೋದು. ಅದೇ ನೀವು ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ಒಂದು ಬ್ಲೌಸ್ ಆದಮೇಲೆ ಒಂದು ಬ್ಲೌಸ್ ಆದಮೇಲೆ ಒಂದು ಬ್ಲೌಸ್ ಆದಮೇಲೆ ಅಂತೇಳಿ ತುಂಬ ಇಂಟ್ರೆಸ್ಟಿಂದ
ಕೆಲಸ ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ನನಗೆ ತುಂಬ ಜನ ಕೇಳ್ತಾರೆ, ನೀವು ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ರಲ್ವ ಜಾತ್ರೆಯಲ್ಲಿ, ಅದರಲ್ಲಿ ಲಾಭ ಆಯಿತಾ ನಷ್ಟ ಆಯಿತಾ, ಹೇಗೆ ಟೈಲರಿಂಗ್ ಕೆಲಸ ಜೊತೆಗೆ ಆ ಥರ ಎಲ್ಲ ಕೆಲಸಗಳು ಮಾಡ್ಕೊಬೋದಾ ಅಂತ ಕೇಳ್ತಿದ್ರು. ಅದ್ರ ಬಗ್ಗೆ ನಿಮಗೆ ಏನಾದರೂ ವೀಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಫೇಸ್ ಟು ಫೇಸ್ ವೀಡಿಯೋ ಮಾಡ್ತೀನಿ. ನಾವೊಂದು ವಿಡಿಯೋ ಮಾಡ್ತೀವಿ ಅನ್ನೋಂಥ ಒಂದು ಐಡಿಯಾ ಬಂತು ಅಂದರೆ ಅದು ನಮ್ಮ ಚಾನಲ್ ನೋಡೋವಂಥ ವ್ಯೂವರ್ಸಿಗೂ ಸಹಿತ ಆಸಕ್ತಿ ಇರಬೇಕಲ್ವಾ. ನಾವೇನೋ ವೀಡಿಯೋ ಮಾಡ್ತೀವಿ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದು ಸರಿಯಾಗಲ್ಲ. ಆದ್ದರಿಂದ ನಿಮಗೆ ಜಾತ್ರೆಯಲ್ಲಿ ನಾನು ಐಸ್ ಕ್ರೀಮ್ ಅಂಗಡಿ ಮಾಡಿದ್ರಿಂದ ಎಷ್ಟು ಲಾಭ ಆಯಿತು, ನಷ್ಟ ಆಯಿತು, ಏನಾಯಿತು, ಹೇಗೆ ನಾನು ಅಂಗಡಿ ಮಾಡೋದಕ್ಕಿಂತ ಮುಂಚೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಅದರ ಬಗ್ಗೆ ಟಿಪ್ಸ್ ಬೇಕಿದ್ದರೆ ನನಗೆ ನೀವು ಕಮೆಂಟ್ ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ಬೋದು, ನಾನು ಐಸ್ ಕ್ರೀಮ್ ಅಂಗಡಿನ ಮಾಡೋದಕ್ಕೆ ಜಾತ್ರೆಯಲ್ಲಿ ಮಂಗಳವಾರದಿಂದ ನಾವು ಐಸ್ ಕ್ರೀಮ್ ಅಂಗಡಿ ಮಾಡಿದ್ವಿ. ಆದರೆ ಆ ದಿನಕ್ಕೋಸ್ಕರ ನಾನು ಹೆಚ್ಚು ಕಡಿಮೆ 1.5 ತಿಂಗಳಿಂದ ತುಂಬಾ ಕಷ್ಟಪಟ್ಟಿದ್ದೆ. ಯಾಕಂದರೆ ನಮಗೆ ಜಾತ್ರೆ ಬಟ್ಟೆಗಳು ಬರ್ತಾನೆ ಇದ್ವು. ಅದನ್ನು ನಾನು ಕಟ್ಟಿಂಗ್ ಮಾಡ್ಕೊಡೋದಾಗಿರ್ಬೋದು, ಸ್ಟಿಚಿಂಗ್ ಕೊಡೋದಾಗಿರ್ಬೋದು, ಅಥವಾ ನಾನೇ ಹೊಲಿಯೋದಾಗಿರ್ಬೋದು, ಈ ರೀತಿ ಕಷ್ಟಪಟ್ಟೆ. ಅದೆಲ್ಲದು ನನ್ನ ಒಂದು ಐಡಿಯಾಸ್ಗಳಿಂದ ಸರಿ ಆಯಿತು. ಇಲ್ಲ ಅಂತ ಅಂದರೆ ಜಾತ್ರೆಯಲ್ಲಿ ನಮಗೆ ಅವ್ರ ಬಟ್ಟೆನೂ ಕೊಡೋಕ್ಕಾಗದೆ ಇತ್ಲ ಕಡೆ ಐಸ್ ಕ್ರೀಮ್. ಹಾಗೆಯೇ ಫ್ರೆಂಡ್ಸ್, ಟೈಲರಿಂಗ್ ಕೆಲಸ ಮಾಡ್ತೀರಾ ಅಂತಂದರೆ ತುಂಬಾ ಕೆಲಸ ಇರುತ್ತೆ. ಟೈಲರಿಂಗ್ ಕೆಲಸದಲ್ಲಿ ಮಾತ್ರ ನಾವು ಒಬ್ಬರೇ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಅದರಲ್ಲೂ ನಾವು ಹೆಣ್ಮಕ್ಳು ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1 ನಿಮಿಷನೂ ವೇಸ್ಟ್ ಮಾಡಬೇಡಿ. ಹಾಗೆಯೇ ಅರ್ನಿಂಗ್ಸ್ ಜಾಸ್ತಿ ಮಾಡಬೇಕು. ನನಗೆ ಟೈಲರಿಂಗ್ ಕೆಲಸದಲ್ಲಿ ಅರ್ನಿಂಗ್ಸ್ ಅಷ್ಟು ಆಗ್ತಾ ಇಲ್ಲ, ಇನ್ನೂ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ ಬರೀ ಟೈಲರಿಂಗ್ ಕೆಲಸ ಒಂದೇ ಮಾಡಬೇಡಿ. ಅದ್ರ ಜೊತೆಗೆ ಬಟ್ಟೆ ಸೇಲ್ ಮಾಡೋದಾಗಿರ್ಬೋದು, ಅಥವಾ ಟೈಲರಿಂಗ್ ಕಲಿಸೋದಾಗಿರ್ಬೋದು, ಅಥವಾ ಟೈಲರಿಂಗ್ ಮೆಟೀರಿಯಲ್ಸೇ ನಿಮಗೆ ಹತ್ತಿರ ಪೇಟೆಯಲ್ಲಿ ನೀವು ಇದ್ರಿ ಅಂದರೆ ಸೇಲ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ಳಿ. ಒಂದೇ ಕೆಲಸನ ಯಾವತ್ತೂ ನಂಬ್ಕೊಂಡು ಇರಬೇಡಿ. ಯಾಕಂದರೆ ಒಂದೇ ಕೆಲಸನೇ ಬರೀ ನಾನು ಸ್ಟಿಚಿಂಗ್ ಮಾಡ್ತೀನಿ, ಅದರಲ್ಲೂ ನಾನು ಡಿಸೈನ್ ಏನು ಮಾಡಲ್ಲ, ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಆದಷ್ಟು ಕಡಿಮೆ ಆದಾಯನೇ ನೋಡಬೇಕಾಗತ್ತೆ. ನೀವು ಟೈಲರಿಂಗಲ್ಲಿ ಜಾಸ್ತಿ ಕೆಲಸನ ಮಾಡಬೇಕು, ಜಾಸ್ತಿ ಹೆಚ್ಚೆಚ್ಚು ಬಟ್ಟೆನ ನೀವು ಸ್ಟಿಚ್ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಇದ್ದರೆ ನೀವು ಟೈಲರಿಂಗ್ ಜೊತೆಗೆ ಟೈಲರಿಂಗ್ ಕ್ಲಾಸ್ ಮಾಡೋದಾಗಿರ್ಬೋದು, ಅಥವಾ ನೀವು ಮತ್ತೆ ಬಟ್ಟೆನ ಸೇಲ್ ಮಾಡೋದಾಗಿರ್ಬೋದು, ಅಥವಾ ಇನ್ನೂ ಟೈಲರಿಂಗ್ ಜೊತೆನೇ ನೀವು ಇನ್ನಿತರ ಕೆಲಸಗಳನ್ನು ಮಾಡಿಕೊಂಡಾಗ ಯೂಟ್ಯೂಬ್ ಚಾನಲ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಿದಾಗ ಅದ್ರ ಜೊತೆಗೆ ಅರ್ನಿಂಗ್ಸ್ ಬರುತ್ತೆ. ನಾನು ಮೊದಲು ಟೈಲರಿಂಗ್ ಕೆಲಸ ಒಂದೇ ಮಾಡಿದಾಗ ನಂಗೆ ಅಷ್ಟು ಇಂಪ್ರೂವ್ಮೆಂಟ್ ಅನ್ನೋದಿರಲಿಲ್ಲ. ಈಗ ನಾನು ಟೈಲರಿಂಗ್ ಜೊತೆಗೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ನಾನು ಫಾಲೋ ಮಾಡ್ಕೊಳ್ತಾ ಬಂದಾಗ ಹೆಚ್ಚೆಚ್ಚು ದುಡಿಮೆನ ನೋಡ್ತಾ ಬಂದೆ. ಹಾಗಾಗಿ ನೀವು ಬರೀ ಇದೊಂದಕ್ಕೇ ಟೈಮು ಕೊಟ್ಕೊಂಡು ಮಾಡ್ಕೊಬೇಡಿ. ಇದ್ರ ಜೊತೆಗೇ ನೀವು ಸ್ವಲ್ಪ ಹೇಗಂದರೆ ಒಂದು ಕೆಲಸ ಮಾಡಿದಾಗ ಅದರಲ್ಲಿ ನಾವು ಒಂದು ಹಂತದಲ್ಲಿ ಸ್ಪೀಡ್ ಆಗ್ತೀವಿ. ಸ್ಪೀಡ್ ಆದಾಗ ಏನಾಗುತ್ತೆ, ನಮಗೆ ಇನ್ನೊಂದು ಕೆಲಸಕ್ಕೆ ನಮಗೆ ತಯಾರು ಮಾಡ್ಕೊಬೇಕು. ಅಥವಾ ಈ ಕೆಲಸನ ನಾವೀಗ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ನೀವು ಇಂಪ್ರೂವ್ಮೆಂಟ್ ಹಾಕೋಲ್ಲ. ಈ ಕೆಲಸದಲ್ಲಿ ನೀವೊಂದು ಗ್ಯಾರಂಟಿ ಆದಮೇಲೆ ನೀವು ಇನ್ನೊಂದು ಕೆಲಸನ ಅದ್ರ ಜೊತೆಗೆ ಮಾಡ್ಬೋದು. ಹಾಗಾಗಿ ನಾನು ಹೇಳೋದೇನು ಅಂದರೆ, ನಾವೊಂದು ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದು ಪೂರ್ತಿ ನಮಗೆ ಒಂದು ಪ್ರತಿಫಲ ಸಿಗೋ ತನಕ ಅದ್ರ ಮೇಲೆ ಎಫರ್ಟ್ ಹಾಕಿ ರಾತ್ರಿ ಹಗಲು ಕೆಲಸ ಮಾಡಿ. ಇಲ್ಲ ಅಂತ ಅಂದರೆ ನಿಜಕ್ಕೂ ನೀವು ಯಾವ ಕೆಲಸದಲ್ಲೂ ಇಂಪ್ರೂವ್ಮೆಂಟ್ ಅನ್ನೋದು ಆಗೋದೇ ಇಲ್ಲ. ಈಗ ಹೇಗಂದರೆ ಕೆಲವು ಜನ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ, ಒಂದು 4-5 ವೀಡಿಯೋ ಹಾಕೋ ತನಕ ಅವರಿಗೆ ಫುಲ್ಲು ಇಂಟ್ರೆಸ್ಟ್ ಇರುತ್ತೆ, ಹುಮ್ಮಸ್ ಇರುತ್ತೆ, ಆಮೇಲೆ ಹಾಕೋದೇ ಇಲ್ಲ, ವೀಡಿಯೋಸ್ ಹಾಕೋದೇ ಇಲ್ಲ, ಅಲ್ಲಿಗೆ ಅದು ಮುಗೀತು. ಈಗ ನಾವು ಏನು ಮಾಡಿದ್ವಿ, ಆ ಕೆಲಸಕ್ಕೆ ಹಾಕೋ ಎಫರ್ಟು ಹಾಕೋದೇ ಇಲ್ಲ. ಈಗ ಟೈಲರಿಂಗು ಅಷ್ಟೇ, ಏನೋ ಒಂದು ಇಂಟ್ರೆಸ್ಟಿಂದ 1 ತಿಂಗಳು ಹೋಗ್ಬಿಟ್ಟು ಕಲಿತಾರೆ, ನೆಕ್ಸ್ಟು ಆಮೇಲೆ ಬಟ್ಟೆ ಹೊಲಿಯೋದಕ್ಕೆ ಹೋಗಲ್ಲ. ಮನೆಯಲ್ಲಿ ಮಿಷನ್ ಎಲ್ಲ ತಂದುಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟು ಆದಮೇಲೆ ಆ ಮಿಷನ್ ಹತ್ತಿರಕ್ಕೆ ಹೋಗಲ್ಲ. ಆ ರೀತಿ ಮಾಡಬೇಡಿ. ನಿಮಗೆ ಟೈಲರಿಂಗ್ ಕೆಲಸದಲ್ಲೇ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಅದರ ಪ್ರತಿಫಲ ಸಿಗೋವರೆಗೂ ಕಷ್ಟಪಡಿ. ಯಾವುದೋ ಕಸ್ಟಮರ್ ಬಂದುಬಿಟ್ಟು ನೀವೇನೋ ಹೊಲ್ದಿದ್ದು ಚೆನ್ನಾಗಾಗಿಲ್ಲ, ಅದು ಚೆನ್ನಾಗಾಗಿಲ್ಲ, ಇದು ಚೆನ್ನಾಗಾಗಿಲ್ಲ ಅಂತ ಬೇಕಾದಷ್ಟು ಹೇಳ್ಬೋದು. ಆದರೆ ನೀವು ಛಲ ಬಿಡದೇನೆ ಕೆಲಸ ಮಾಡ್ತಾ ಹೋದಂಗೆನೂ ಸಹಿತ ನಿಮಗೆ ಅದರ ಪ್ರತಿಫಲ ಅನ್ನೋದು ಗೊತ್ತಾಗುತ್ತೆ. ಈಗ ಯಾವುದೇ ದೊಡ್ಡ ಟೈಲರ್ ಆಗಿರ್ಬೋದು, ಅವ್ರ ಕೆಲಸ ಪರ್ಫೆಕ್ಟ್ ಆಗಿರಲ್ಲ, ಎಲ್ಲೋ ಒಂದು ಕಡೆ ಮಿಸ್ ಆಗೇ ಆಗುತ್ತೆ. ಹಾಗೆ ನೀವು ಈಗ ಕಲಿತು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸಣ್ಣ ಪುಟ್ಟ ತಪ್ಪುಗಳು ಇದ್ದಿದ್ದೆ, ಅದರಿಂದ ನೀವು ಕೆಲಸನ ಮಾಡೋದನ್ನು ಯಾವತ್ತೂ ನಿಲ್ಲಿಸಬೇಡಿ. ಎಷ್ಟೋ ಜನ ಒಬ್ರು ಕಸ್ಟಮರ್ ಚೆನ್ನಾಗಾಗಿಲ್ಲ ಹೊಲಿದಿದ್ದು ಅಂದ ತಕ್ಷಣ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಎಷ್ಟೋ ಜನದ ಬಾಯಲ್ಲಿ ಕೇಳಿನೇ, ನಾವು ಬ್ಲೌಸ್ ಹೊಲ್ಕೊಟ್ವಿ, ಯಾಕೋ ಸರಿನೇ ಆಗಿಲ್ಲ, ಅದಕ್ಕೆ ಆ ಕೆಲಸ ಸವಾಸನೇ ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಅಯ್ಯೋ ನಾವು ಬಿಡಬಾರ್ದಿತ್ತು, ಕೆಲಸ ಮಾಡಬೇಕಿತ್ತು, ಈಗ ನಾವು ಬೇರೆಯವ್ರ ಹತ್ರ ಒಂದು ಫಿಟ್ಟಿಂಗಿಗೂ ಈ ಥರ ಕಾಯಬೇಕಾದ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದಾಗ ನಂಗೆ ಅನಿಸಿದೆ, ನೀವು ಎಷ್ಟೇ ಕಷ್ಟ ಆಗಲಿ, ನೀವು ಅದು 1 ಸತಿ ತಪ್ಪಾಗುತ್ತೆ, 2 ಸತಿ ತಪ್ಪಾಗುತ್ತೆ, ಪದೇ ತಪ್ಪಾಗಲ್ಲ. ಟ್ರೈ ಮಾಡಿ, ಕೆಲಸ ಮಾಡಿ. ಪ್ರತಿದಿನ ನಿಮ್ಮ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ನಿಮಗೆ ಉಳಿದಿರೋಂಥ ಟೈಮಲ್ಲಿ ನಿಮ್ಮ ಮನೆಗೆ ಮಿಷನ್ ಇತ್ತ ನಿಮ್ಮ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಆಗುತ್ತಾ ಕಸ್ಟಮರ್ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಳಿ. ಟೈಲರಿಂಗಿಂದ ಈಗ ಹೆಣ್ಮಕ್ಳು ಅದು ಎಷ್ಟು ದುಡಿತಿದ್ದಾರೆ ಅಂತಂದರೆ
ಕೇಳೋದಕ್ಕೆ ಒಂದೊಂದ್ಸತಿ ಖುಷಿ ಆಗುತ್ತೆ. ಆದ್ದರಿಂದ ಕೆಲಸ ಗೊತ್ತಿದ್ದು ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಮಗೆ ಕೆಲಸ ಗೊತ್ತಿದೆ ಅಂದರೆ ಅದೊಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಆ ಕೆಲಸನೇ ಬರಲ್ಲ, ಎಷ್ಟು ಕಷ್ಟಪಡ್ತಾರೆ ಅಂತ ಅಂದರೆ ಬರ್ದೇನೆ ಕಲಿದೇನೆ ಹೊಲಿತಾರೆ. ಆದ್ದರಿಂದ ನಮಗೊಂದು ಕೆಲಸ ಬರ್ತಿದೆ, ಈ ಟೈಲರಿಂಗ್ ಕೆಲಸ ಅನ್ನೋದು ನಮಗೆ ಗೊತ್ತಿದೆ ಅಂತಂದರೆ ಅದು ನಮಗೆ ಒಂದು ಗಾಡ್ ಕೊಟ್ಟಿರೋ ಒಂದು ಗಿಫ್ಟ್ ಅಂತ ಅಂದ್ಕೊಂಡು ಹೆಚ್ಚೆಚ್ಚು ಟ್ರೈ ಮಾಡ್ತಾ ಹೋಗಿ, ಇನ್ನೂ ಹೆಚ್ಚೆಚ್ಚು ಹೊಲಿಯೋದಕ್ಕೆ ಟ್ರೈ ಮಾಡಿ. ಈಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದರೆ ವೀಡಿಯೋಸ್ಗಳು ಸ್ಟಿಚ್ ಮಾಡೋದು, ಅದನ್ನೆಲ್ಲ ನೋಡಿಕೊಂಡು ಉಪಯೋಗಿಸ್ಕೊಂಡು ಕಲ್ತ್ಕೊಂಡು ಟ್ರೈ ಮಾಡಿ ಕಸ್ಟಮರ್ಗೆ. ಯಾಕಂದರೆ ಟೈಮ್ ವೇಸ್ಟ್ ಮಾಡಬೇಡಿ. ಏನೋ ರೀಲ್ಸ್ ನೋಡಿ ಒಂದೇ ಸಮ ಬ್ಯಾಡ್ದಿದ್ದೇ ರೀಲ್ಸ್ ನೋಡ್ತೀನಿ ಅಂತೇಳಿ ನೋಡ್ತಾ ಇರಬೇಡಿ. ನಿಮಗೆ ಟೈಲರಿಂಗಿಗೆ ಯೂಸ್ ಆಗುವಂಥ ರೀಲ್ಸ್ಗಳನ್ನು ನೋಡಿ ನೀವು ಅದರಲ್ಲಿ ಹೇಗೆ ಬೇಗನೆ ಒಂದು ಡೆವಲಪ್ ಆಗಬೇಕು ಅನ್ನೋಂತಹ ವೀಡಿಯೋಸ್ಗಳನ್ನು ನೋಡಿ. ಹಾಗೆ ನಮ್ಮ ಮೋಟಿವೇಶನ್ ವೀಡಿಯೋಗಳನ್ನು ಯಾವಾಗೂ ಕೇಳಿ. ನೀವು ನನ್ನ ಮೋಟಿವೇಶನ್ ವೀಡಿಯೋ ನೋಡಿದಂಥವ್ರು ಎಲ್ಲರೂ ಹೇಳ್ತಾರೆ, ನಿಜವಾಗ್ಲೂ ನಿಮ್ಮ ಮೋಟಿವೇಟ್ ವೀಡಿಯೋ ನಾನು ಕೇಳ್ಕೊತ ಸ್ಟಿಚ್ ಮಾಡಿದೆ, ನೋಡ್ಕೊತ ಸ್ಟಿಚ್ ಮಾಡಿದೆ, ನಾನು ಅದನ್ನು ಸೇವ್ ಮಾಡಿ ಇಟ್ಕೊಂಡು ಯಾವಾಗಲೂ ಕೇಳ್ತೀನಿ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ಆದ್ದರಿಂದ ನಿಮಗೆ ಈ ರೀತಿ ಮೋಟಿವೇಟ್ ಮಾಡೋದಕ್ಕೆ ಯಾರೂ ಸಿಗೋದಿಲ್ಲ. ನನಗೆ ಗೊತ್ತಿದ್ದಷ್ಟು ನಿಮಗೆ ಮೋಟಿವೇಟ್ ಮಾಡ್ತೀನಿ. ಯಾಕಂದರೆ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಇಷ್ಟು ದೂರ ಜರ್ನಿ ಟೈಲರಿಂಗಲ್ಲಿ ಬಂದಿದ್ದೀನಿ. ಆದ್ದರಿಂದ ನಿಮಗೆ ಏನೇ ಬರಲಿ, ಕಷ್ಟ ಬರಲಿ, ದುಃಖ ಬರಲಿ, ಸಂತೋಷ ಬರಲಿ, ಏನೇ ಬಂದಾಗ್ಲೂ ದಿನಕ್ಕೆ ಒಂದು ಬ್ಲೌಸ್ ಹೊಲಿರಿ. ನೀವು ಎಷ್ಟೋ ಒಂದು ಟೆನ್ಷನಿಂದ ಫ್ರೀ ಆಗ್ತೀರಾ. ಕೆಲವರು ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಬಟ್ಟೆ ಹೊಲಿಯೋ ಮಿಷನ್ ಕಡೆನೇ ಹೋಗೋದಿಲ್ಲ. ಇಲ್ಲ ನನಗೆ ಯಾಕೋ ಒಂದು 3-4 ದಿನದಿಂದ ಮೂಡ್ ಚೆನ್ನಾಗಿಲ್ಲ, ನಾನು ಬಟ್ಟೆನೇ ಹೊಲಿಯೋಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಮಾಡಬೇಡಿ. ನಿಮ್ಮ ಕೆಲಸದಲ್ಲಿ ನೀವು ಒಂದು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರಿ ಅಂದರೆ ಯಾವತ್ತೂ ಸಹಿತ ನೀವು ಟೈಲರಿಂಗ್ ಕೆಲಸದಲ್ಲಿ ಫೇಲ್ ಅನ್ನೋ ಮಾತೇ ಬರಲ್ಲ. 100ಗೆ 100% ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತಾಳೆ ಈ ರೇವತಿ. ಎಲ್ರಿಗೂ ಬಾಯ್.